ಆತ್ಮೀಯ ಎಲ್ಲ CRP ಮಿತ್ರರಿಗೂ ಕೂಡ ನಮಸ್ಕಾರ. ನಾನು ಪ್ರಮೋದ್, CRP ಕದ್ರಿಯಾ ಕಾಲೋನಿ. ಸಿಂಧನೂರಿನಲ್ಲಿ ಈಗಾಗಲೇ ದಿನದಿಂದ ದಿನಕ್ಕೆ ಕೋವಿಡ್ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಾ ಇದೆ. ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾದಂತೆ ಎಲ್ಲ CRP ಮಿತ್ರರಿಗೂ ಕೂಡ ಆ ಕೋವಿಡ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಪ್ರೈಮರಿ ಮತ್ತು ಸೆಕೆಂಡ್ರಿ ಕಾಂಟ್ಯಾಕ್ಟ್ಗಳನ್ನು ಈಗಾಗಲೇ ನಾವು ಪರಿಹಾರ 33 ಅಂತಕ್ಕಂಥ ಒಂದು ಸರ್ವಿಸ್ನಲ್ಲಿ ಪ್ರೈಮರಿ ಮತ್ತು ಸೆಕೆಂಡ್ರಿಗಳನ್ನು ಎಂಟ್ರಿ ಮಾಡ್ತಾ ಇದ್ದೀವಿ. ಹೀಗೆ ಎಂಟ್ರಿ ಮಾಡುವಾಗ ಸರ್ವರ್ ತುಂಬಾ ಬ್ಯುಸಿಯಾಗಿರೋದ್ರಿಂದ ಒಂದು ಪೇಷಂಟನ್ನು ಎಂಟ್ರಿ ಮಾಡಬೇಕಾದ್ರೆ ನಾವು ಒಂದು ಪೇಷಂಟ್ಗೆ ಸಂಬಂಧಪಟ್ಟಂತೆ ಪ್ರೈಮರಿ ಮತ್ತು ಸೆಕೆಂಡ್ರಿನ ಎಂಟ್ರಿ ಮಾಡುವಾಗ ಸರಿಸುಮಾರು 1.5 ತಾಸು ಅಥವಾ 2 ಗಂಟೆವರೆಗೂ ಕೂಡ ಹೆಚ್ಚಿನ ಅವಧಿಯನ್ನು ಕೂಡ ತೆಗೆದುಕೊಳ್ತಾ ಇದ್ದೀವಿ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಸರ್ವರ್ ಬ್ಯುಸಿ ಬರ್ತಾ ಇದೆ. ಹೀಗೆ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಹೋದಾಗೆ ಒಬ್ಬೊಬ್ಬ CRPಗೂ ಕೂಡ ಸುಮಾರು 6 ರಿಂದ 8 ಪ್ರಕರಣಗಳು ಕೂಡ ಬಂದಾಗ ಹೀಗೆ ಆನ್ಲೈನಲ್ಲಿ ಎಂಟ್ರಿ ಮಾಡ್ತಕ್ಕಂಥದ್ದು ಮತ್ತು ಪರಿಹಾರ 33ನಲ್ಲಿ ಎಂಟ್ರಿ ಮಾಡುವಾಗ ಸಾಕಷ್ಟು ತೊಂದರೆಗಳನ್ನು ಬರ್ತಾ ಇದ್ದಾವೆ. ಈ ಒಂದು ನಿಟ್ಟಿನಲ್ಲಿ ನಾನು ವಿಡಿಯೋ ಮಾಡ್ತಕ್ಕಂಥ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಕೇವಲ ನಾವು 5 ನಿಮಿಷದ ಒಳಗಾಗಿ ಒಬ್ಬ ಪೇಷಂಟಿಗೆ ಸಂಬಂಧಪಟ್ಟಂತಹ ಪ್ರೈಮರಿ ಮತ್ತು ಸೆಕೆಂಡ್ರಿ ಮಾಹಿತಿಯನ್ನು 5 ನಿಮಿಷದ ಒಳಗಡೆಗಾಗಿ ಯಾವ ರೀತಿ ಎಂಟ್ರಿ ಮಾಡಬಹುದು ಅಂತಕ್ಕಂಥ ಒಂದು ವಿಚಾರವನ್ನು ತಮ್ಮ ಮುಂದೆ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ನಮ್ಮೆಲ್ಲರೂ ಕೂಡ ಗೊತ್ತಿದೆ ಏನಪ್ಪ ಅಂದರೆ ಆ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅಂತಕ್ಕಂಥದ್ದು ಒಂದು ಆ್ಯಪ್ ಇದೆ. ಆ ಆ್ಯಪನ್ನು ನಾವು ಹಿಂದೆ ಎಲ್ಲರೂ ಕೂಡ ಎಲ್ಲ CRPಗಳು ಕೂಡ ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ವಿ. ಒಂದು ವೇಳೆ ಇದುವರೆಗೂ CRPಗಳು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳದೇ ಇದ್ದಲ್ಲಿ ಅದರ ಲಿಂಕ್, ಆ ಆ್ಯಪಿಗೆ ಸಂಬಂಧಪಟ್ಟಂಥ ಲಿಂಕನ್ನು ನಾನು ಗ್ರೂಪ್ನಲ್ಲಿ ಶೇರ್ ಮಾಡ್ತೇನೆ. ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಾಗ CRPಗಳ ಎಲ್ಲ ನಂಬರ್ಸ್ಗಳನ್ನು ಕೂಡ ವೈಟ್ ಲಿಸ್ಟನ್ನು ಮಾಡಲಾಗಿದೆ. ಆ್ಯಪನ್ನು ಡೌನ್ಲೋಡ್ ಮಾಡಿದ ತಕ್ಷಣ ಒಂದು OTP ಬರುತ್ತೆ ನಿಮ್ಮ ಮೊಬೈಲಿಗೆ. ಆ OTPನ ಹಾಕೋದ್ರ ಮೂಲಕ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಡೌನ್ಲೋಡ್ ಮಾಡಿಕೊಂಡಾಗ ಈ ರೀತಿ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅಂತಕ್ಕಂಥ ಒಂದು ಆ್ಯಪ್ ಡೌನ್ಲೋಡ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಯಾವ ರೀತಿ ನಾನು ಪೇಷಂಟನ್ನು ಪ್ರೈಮರಿ ಸೆಕೆಂಡ್ರಿ ತುಂಬ ಈಸಿಯಾಗಿ ಯಾವ ರೀತಿ ಎಂಟ್ರಿ ಮಾಡ್ಬೋದು ಅಂತಕ್ಕಂಥ ತೋರಿಸ್ತೇನೆ. ಈ ರೀತಿ ಹೋಮ್ ಪೇಜ್ ಓಪನ್ ಆದ ತಕ್ಷಣ ಫಸ್ಟಲ್ಲಿ ಅರ್ಬನ್ ಮತ್ತು ರೂರಲನ್ನು ಸೆಲೆಕ್ಟ್ ಅಂತಿರುತ್ತೆ. ನಾನು ಅರ್ಬನ್ನಲ್ಲಿರೋದ್ರಿಂದ ಒಂದು ಉದಾಹರಣೆ ಸಮೇತವಾಗಿ ನಾನು ತೋರ್ಸೋಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ನಾನು ಅರ್ಬನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ರಾಯಚೂರು ಅಂತ ಆಟೋಮೆಟಿಕ್ ಬಂದುಬಿಡುತ್ತೆ. ಸಿಟಿ ಅಂತಿದ್ದರೆ ಏನು ಮಾಡ್ತೀನಪ್ಪ ಅಂದರೆ ಸಿಂಧನೂರು ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಂದು ನನಗೆ ಇಲ್ಲಿ ವಾರ್ಡ್ ಅಂತ ಇರುತ್ತೆ. ಇಂದು ನನಗೆ ವಾರ್ಡ್ 15ರಲ್ಲಿ ಒಂದು ಕೇಸ್ ಬಂದಿದೆ. ಆ 15ರಲ್ಲಿ ನಾನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಿ 0 ಕಾಂಟ್ಯಾಕ್ಟ್ಸು, 1 to 5th ಕಾಂಟ್ಯಾಕ್ಟ್ಸು, 6 to 10 ಕಾಂಟ್ಯಾಕ್ಟ್ಸು, ಅಬೌಟ್ 10 ಕಾಂಟ್ಯಾಕ್ಟ್ಸ್ ಅಂತ ಇದೆ. ಏನರ್ಥ ಅಂದರೆ 0 ಕಾಂಟ್ಯಾಕ್ಟ್ಸ್ ಅಂದರೆ ಇದುವರೆಗೂ ನಾವು ಪ್ರೈಮರಿ ಮತ್ತು ಸೆಕೆಂಡ್ರಿಯನ್ನು ಎಂಟ್ರಿ ಮಾಡಿಲ್ಲ ಅಂದರೆ 0 ಕಾಂಟ್ಯಾಕ್ಟ್ಸ್ನಲ್ಲಿ ತೋರಿಸ್ತವೆ. 1 to 5th ಕಾಂಟ್ಯಾಕ್ಟ್ಸ್ ಅಂದರೆ ಪ್ರೈಮರಿ ಮತ್ತು ಸೆಕೆಂಡ್ರಿ ಸೇರಿ ಕೇವಲ ನಾವು 5 ಜನರ ಹೆಸರನ್ನು ಮಾತ್ರ ಆನ್ಲೈನಲ್ಲಿ ಎಂಟ್ರಿ ಮಾಡಿದ್ವಿ ಅಂದರೆ ಅಲ್ಲಿ ತೋರಿಸ್ತವೆ. 6 to 10 ಅಂದರೆ ಪ್ರೈಮರಿ ಸೆಕೆಂಡ್ರಿ ಸೇರಿ 10ನೇ ಎಂಟ್ರಿ ಮಾಡಿದ್ವಿ ಅಂದರೆ ಎಲ್ಲಿ ತೋರಿಸ್ತವೆ. ಅಬೌಟ್ 10 ಕಾಂಟ್ಯಾಕ್ಟ್ಸ್ ಅಂದರೆ 10ಕ್ಕಿಂತಲೂ ಹೆಚ್ಚು PC/SCಗಳನ್ನು ನಾವು ಎಂಟ್ರಿ ಮಾಡಿದ್ವಿ ಅಂದರೆ ಆ ಭಾಗದಲ್ಲಿ ತೋರಿಸ್ತವೆ. ಈಗ ನಾನು 0 ಕಾಂಟ್ಯಾಕ್ಟ್ಸ್ನಲ್ಲಿ ಇಟ್ಟಿದ್ದೀನಿ. ಅಂದರೆ ಇದು ಇವತ್ತು ಬಂದಿರತಕ್ಕಂಥ ಒಂದು ಪೇಷಂಟ್ ಮಾಹಿತಿ ಇರೋದ್ರಿಂದ ಅಲ್ಲಿ ಶೋ 1 ಐಟಮ್ ಅಂತ ತೋರಿಸುತ್ತೆ. ಅದರ ಮೇಲೆ ನಾನು ಕ್ಲಿಕ್ ಮಾಡ್ತಿದ್ದೀನಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಶಿವಲೀಲಾ ಅಂತಕ್ಕಂಥದ್ದು ಇವತ್ತು ವಾರ್ಡ್ ನಂಬರ್ 15ರಲ್ಲಿ ಬಂದಿರತಕ್ಕಂಥ ಒಂದು ಪೇಷಂಟ್ ಆಗಿರುತ್ತೆ. ಈ ರೀತಿ ಓಪನ್ ಆದಾಗ ಫಸ್ಟ್ ಅಲ್ಲಿ ಏನು ಮಾಡಬೇಕಪ್ಪ ಅಂದರೆ ಶಿವಲೀಲಾ ಅದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೆ ನಾನು. ಕ್ಲಿಕ್ ಮಾಡಿದಾಗ ಈ ರೀತಿ ಇದು ಈಗ ಆಗಿರ್ತಕ್ಕಂಥ ಓಪನ್ ಆಗಿರ್ತಕ್ಕಂಥ ಮಾಹಿತಿ ಏನಂದರೆ ಇದು ಅಪ್ಡೇಟ್, ಇದು ಕೋವಿಡ್ ಪೇಷಂಟ್ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡೋದಿರುತ್ತೆ. ಆಲ್ರೆಡಿ ತೊಗೊಂಡ್ಬಿಟ್ಟಿರುತ್ತೆ. ಇಲ್ಲೇನಾಗುತ್ತಪ್ಪ ಅಂದರೆ ನಾವು ಹಾಕಬೇಕಾಗಿದೆ ಏನಪ್ಪ ಅಂದರೆ ಪಿನ್ ಕೋಡನ್ನು ಹಾಕಬೇಕಾಗಿದೆ 584128. ಆಮೇಲೆ ಲ್ಯಾಂಡ್ ಮಾರ್ಕ್ ಅಂತ ಕೇಳ್ತಾ ಇದೆ. ಇದು APMC 2 ಈ ರೀತಿ ಹಾಕಿ ಇಲ್ಲಿ ಬಲಗಡೆ ಮೂಲೆಯಲ್ಲೇನಿದೆ ಅಪ್ಡೇಟ್ ಆ್ಯಂಡ್ ಕಂಟಿನ್ಯೂ ಅಂತಿದೆ, ಅದನ್ನು ನಾನು ಕೊಡ್ತಾ ಇದ್ದೀನಿ. ಅಪ್ಡೇಟ್ ಆ್ಯಂಡ್ ಕಂಟಿನ್ಯೂ ಅಂತಾಯಿತು. ಇದು ಈಗ ಡೈರೆಕ್ಟಾಗಿ ಏನು ಕೇಳುತ್ತೆ ಅಂದರೆ ಪ್ರೈಮರಿ ಕಾಂಟ್ಯಾಕ್ಟ್ ನೇಮ್ ಅಂತಿದೆ. ಪ್ರೈಮರಿ ಕಾಂಟ್ಯಾಕ್ಟ್ ನೇಮನ್ನು ನಾನು ಹಾಕ್ತಾ ಇದ್ದೀನಿ. ಈಗ ಬಸವರಾಜ್ ಅಂತಿದೆ. ಏಜು 34, ಜೆಂಡರು ಮೇಲು. ಫೋನ್ ನಂಬರ್ನ ಆಲ್ರೆಡಿ ನಾನು ಕಾಪಿ ಮಾಡ್ಕೊಂಡ್ಬಿಟ್ಟಿದ್ದೆ. ರಿಲೇಷನ್ಶಿಪ್ ವಿತ್ ಪೇಷಂಟು, ಫಾದರು,
ಹೌಸ್ ನಂಬರ್ ಕೇಳ್ತಾ ಇದೆ 0, ಬಿಲ್ಡಿಂಗು ಗ್ರೌಂಡ್ ಫ್ಲೋರು, ಸ್ಟ್ರೀಟ್ ಕೇಳ್ತಾ ಇದೆ APMC 2, ಪಿನ್ ಕೋಡ್ 584128, ಡಿಸ್ಟಿಕ್ಕು ರಾಯಚೂರು, ಸಿಂಧನೂರು, ವಾರ್ಡ್ ನಂಬರ್ ಕೇಳ್ತಾ ಇದೆ ವಾರ್ಡ್ ನಂಬರ್ 15. ಈ ರೀತಿ ಹಾಕಿ ಆ್ಯಡ್ 3 ಅಂತಿದೆ, ಆ್ಯಡ್ 3 ಅಂತ ಕೊಟ್ಬಿಡ್ರಿ. ಫ್ರ್ಯಾಕ್ಷನ್ ಸೆಕೆಂಡ್ನಲ್ಲಿ ಏನಾಗುತ್ತೆ ಅಂದರೆ ಪ್ರೈಮರಿ ಕಾಂಟ್ಯಾಕ್ಟ್ ಸೇವ್ ಆಗಿಬಿಡ್ತು. ಇಲ್ಲಿ ಯಾವುದೇ ರೀತಿ ಸರ್ವರ್ ಅಂತಕ್ಕಂಥದ್ದು ಬಿಸಿ ಬರೋದಿಲ್ಲ. ಈ ರೀತಿ ನಾವು ಎಷ್ಟು ಬೇಕೋ ಅಷ್ಟು ಫಾಸ್ಟಾಗಿ ಕೇವಲ ನಾವು 2 ನಿಮಿಷದಲ್ಲಿ ಸುಮಾರು 10 ಪ್ರೈಮರಿನೂ ಕೂಡ ಎಂಟ್ರಿ ಮಾಡ್ಬೋದಾಗಿದೆ. ಇನ್ನು ಸೆಕೆಂಡ್ರಿ ಯಾವ ರೀತಿ ಎಂಟ್ರಿ ಮಾಡಬೇಕು ಅಂತಕ್ಕಂಥದ್ದು ಕೂಡ ತುಂಬಾ ಈಸಿ ಇದೆ. ಇಲ್ಲಿ ಪ್ರೈಮರಿ ಚುಕ್ಕಿ ಇದೆ, ಆಲ್ರೆಡಿ ಸೆಕೆಂಡ್ರಿ ನಾವು ಇಟ್ಕೊಳ್ತೇವೆ. ಇಲ್ಲಿ ಒಂದೇನು ಡಿಫ್ರೆಂಟ್ ಅಂದರೆ ಸರ್ಚ್ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅಂತ ಇದೆ. ಅಂದರೆ ಈಗ ಆಲ್ರೆಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಏನು ಮಾಡಬೇಕು, ಈಗ ನಾನು ಆಲ್ರೆಡಿ ಬಸವರಾಜ್ ಅಂತ ಕ್ಲಿಕ್ ಮಾಡಿದ್ದೀನಲ್ಲ, ಬಸವರಾಜ್ ಅಂತ ಬಂದುಬಿಡುತ್ತೆ. ಅದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಳ್ಳ್ರಿ. ಈಗ ಇಲ್ಲಿ ಕೇಳ್ತಾ ಇದೆ ಸೆಕೆಂಡರಿ ಕಾಂಟ್ಯಾಕ್ಟ್ ನೇಮ್ ಅಂತಿದೆ. ಸೆಕೆಂಡರಿ ಕಾಂಟ್ಯಾಕ್ಟ್ ನೇಮನ್ನು ನಾನು ಹಾಕ್ತಾ ಹೋಗ್ತೀನಿ. ಒಂದು ಉದಾಹರಣೆ ಗಣೇಶ್ ಅಂತ ಬಂದಿದೆ, ಏಜ್ 36, ಜೆಂಡರು, ಫೋನ್ ನಂಬರ್ ಆಲ್ರೆಡಿ ಕಾಪಿ ಪೇಸ್ಟ್ ಇದೆ. ಅದರ್ಸ್ ಆಗ್ತಾ ಇದ್ದೇನೆ. ಹೌಸ್ ನಂಬರು ಗ್ರೌಂಡ್ ಫ್ಲೋರ್ ಹೌಸ್ ಬಿಲ್ಡಿಂಗ್ ಆಗ್ತಾ ಇದ್ದೇನೆ. ಇಲ್ಲಿ APMC 2, ಪಿನ್ ಕೋಡ್ 584128, ಡಿಸ್ಟಿಕ್ಕು ಸಿಟಿ ಸಿನ್ನೂರು ತೊಗೊಳ್ತಾ ಇದ್ದೀನಿ, ವಾರ್ಡ್ ನಂಬರ್ 15. ಇಲ್ಲಿ ಸೆಕೆಂಡ್ರಿ ಕಾಂಟ್ಯಾಕ್ಟ್ ಕೂಡ ಹಾಕುವಾಗಲೂ ಕೂಡ ಇಲ್ಲಿ ಸರ್ವರ್ ಬಿಸಿ ಬರಲ್ಲ. ಜಸ್ಟ್ ಆ್ಯಡ್ 3 ಕ್ಲಿಕ್ ಮಾಡಿಬಿಡ್ರಿ. ಸೆಕೆಂಡ್ರಿ ಕಾಂಟ್ಯಾಕ್ಟ್ ವೇಟ್ ಅಂತ ಬರುತ್ತೆ. ಸೆಕೆಂಡ್ನಲ್ಲಿ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ಅದು ಕೂಡ ಸೇವ್ ಆಗುತ್ತೆ ಅಂತ. ಸೆಕೆಂಡ್ರಿ ಕಾಂಟ್ಯಾಕ್ಟ್ ಸೆಂಟ್ ಸಕ್ಸಸ್ಫುಲಿ ಅಂತ. ಹಾಗಾದರೆ ಈ ಒಂದು ಆ್ಯಪ್ನಲ್ಲಿ ಒಂದೇನು ಸಮಸ್ಯೆ ಅಂದರೆ ನಾವು ಒಂದು ಪೇಷಂಟಿಗೆ ಸಂಬಂಧಪಟ್ಟಂತೆ ಎಷ್ಟು ಪ್ರೈಮರಿ ಎಂಟ್ರಿ ಮಾಡಿದ್ವಿ, ಎಷ್ಟು ಸೆಕೆಂಡ್ರಿ ಎಂಟ್ರಿ ಮಾಡಿದ್ವಿ ಅನ್ನೋದನ್ನ ಇಲ್ಲಿ ತೋರಿಸಲ್ಲ. ಬದಲಾಗಿ ನಾವೇನು ಮಾಡಬೇಕಾಗಿದೆ ಅಂದರೆ ನಾವು ಎಂಟ್ರಿ ಮಾಡಿರೋದು ಎಲ್ಲವೂ ಕೂಡ ಪ್ರೈಮರಿ ಮತ್ತು ಸೆಕೆಂಡ್ರಿ ಮಾಹಿತಿ ಎಲ್ಲ ನೋಡ್ಕೋಬೋದಪ್ಪ ಅಂದರೆ ಸೇಮ್ ಆ್ಯಸ್ ಇಟ್ಟಿದ್ದೀವಿ. ಇವನ್ನೆಲ್ಲನೂ ಎಂಟ್ರಿ ಮಾಡಿ ಪರಿಹಾರ 33 ಲಾಗಿನ್ ಓಪನ್ ಮಾಡಿ ಆ ಪೇಷಂಟನ್ನು ಓಪನ್ ಮಾಡಿ ನೋಡಿರಿ. ನೀವು ಈ ಆ್ಯಪ್ನಲ್ಲಿ ಎಂಟ್ರಿ ಮಾಡಿರ್ತಕ್ಕಂತಹ ಎಲ್ಲ ಪ್ರೈಮರಿ ಮತ್ತು ಸೆಕೆಂಡ್ರಿ ಕಾಂಟ್ಯಾಕ್ಟ್ಗಳು ಪರಿಹಾರ 33ಯಲ್ಲಿ ಆಲ್ರೆಡಿ ಆ್ಯಡ್ ಆಗಿರ್ತವೆ. ಅಲ್ಲಿ ಕೂಡ ಡಿಸ್ಪ್ಲೇ ಆಗ್ತವೆ. ಯಾರ್ಯಾರು ಪ್ರೈಮರಿ ಎಂಟ್ರಿ ಮಾಡಿರಿ, ಯಾರ್ಯಾರು ಸೆಕೆಂಡ್ರಿ ಎಂಟ್ರಿ ಮಾಡಿರಿ ಅನ್ನೋದು ಕೂಡ ನಾವಲ್ಲಿ ನೋಡ್ಬೋದಾಗಿದೆ ಅಂತ. ಇದು ಕೇವಲ ನಾವು 2 ರಿಂದ 3 ನಿಮಿಷದ ಒಳಗಾಗಿ ಪ್ರೈಮರಿ ಮತ್ತು ಸೆಕೆಂಡ್ರಿನ ಕೂಡ ಎಂಟ್ರಿ ಮಾಡ್ಬೋದಾಗಿದೆ. ಎಲ್ಲ CRPಗಳು ಕೂಡ ಕೂಡಲೇ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಇಂದಿನಿಂದಲೇ ಅತ್ಯಂತ ವೇಗವಾಗಿ ಇದರಲ್ಲಿ ಕೆಲಸವನ್ನು ನಾವು ಮಾಡ್ಬೋದಾಗಿದೆ. ಇವತ್ತೇ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲರೂ ಕೂಡ ಆ ಕಾರ್ಯಪ್ರವೃತ್ತರಾಗಲು ಈ ಮೂಲಕ ಕೇಳಿಕೊಳ್ಳುತ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದ.